ಮತ್ತೆ ಟೋಯಿಂಗ್ ಜಾರಿಗೆ ಮುಂದಾದ ಸರ್ಕಾರದ ಟೋಯಿಂಗ್ ನೀತಿಗೆ ಜನಾಕ್ರೋಶ. ಮೆಟ್ರೋ ಪ್ರಯಾಣಿಕರೇ ಮಾಸ್ಕ್ ಧರಿಸಿ ಎಂದ ಬಿಎಂಆರ್ಸಿಎಲ್. ಕೆಸಿ ಜನರಲ್ ವಾರ್ಡ್ನಲ್ಲಿ ಹೇಗಿದೆ ಕೊರೋನಾ ವಾರ್ಡ್? ಐಎಲ್ಐ ಕೇಸ್ಗಳು ಏರಿಕೆ, ಆತಂಕಗೊಂಡ ಜನ. ಈ ಎಲ್ಲ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕಳೆದೊಂದು ವಾರದಿಂದ ಕೊಡಗಿನಲ್ಲಿ ಅಬ್ಬರಿಸಿದ ಮುಂಗಾರು ಮಳೆಗೆ ಜಿಲ್ಲೆಯ ಚಿಕ್ಕಪುಟ್ಟ ಜಲಪಾತ ಜಲಾಶಯಗಳು ಜೀವಕಳೆಯನ್ನು ಪಡೆದುಕೊಂಡಿವೆ. ಅದರಲ್ಲಿ ಕೊಡಗಿನ ಚಿಕ್ಲಿ ಹೊಳೆ ಕೂಡ ಒಂದು. ಕಾವೇರಿ ಕಣಿವೆಯ ಚಿಕ್ಕ ಜಲಾಶಯಗಳಲ್ಲಿ ಒಂದಾಗಿರುವ ಕುಶಾಲನಗರ ತಾಲೂಕಿನ ಚಿಕ್ಲಿ ಹೊಳೆ ಅಣೆಕಟ್ಟು ಭರ್ತಿಯಾಗಿದೆ. ಸೋಮವಾರಪೇಟೆ ಕುಶಾಲನಗರ ತಾಲೂಕಿನಲ್ಲಿ ಉತ್ತಮ ಮಳೆ ಆಗ್ತಿರೋದ್ರಿಂದ ಜಲಾಶಯದಲ್ಲಿ ನೀರಿನಿಂದ ಕಂಗೊಳಿಸ್ತಾ ಇದೆ. ಮಳೆರಾಯನ ಕೃಪೆಯಿಂದ ಜಲಾಶಯ ಭರ್ತಿಯಾಗಿ ಪ್ರವಾಸಿಗರು ಕೂಡ ಆಹ್ಲಾದಕರ ವಾತಾವರಣ ಸೃಷ್ಟಿಯಾಗಿದೆ. ವಿಶೇಷ ವಿನ್ಯಾಸದಲ್ಲಿ ನಿರ್ಮಿಸಲಾಗಿರುವ ಈ ಅಣೆಕಟ್ಟು ತುಂಬಿದಾಗ ಅರ್ಧಚಂದ್ರಾಕೃತಿಯ ಕಟ್ಟೆಯ ಮುಖಾಂತರ ನೀರು ಹೊರಬೀಳುವ ದೃಶ್ಯ ಆಕರ್ಷಣೀಯವಾಗಿರುತ್ತೆ. ಮಿನಿ ನಯಾಗರ ಫಾಲ್ಸ್ ಅಂತಲೂ ಕೂಡ ಇದನ್ನು ಕರೀತಾರೆ. ಈ ಚಿಕ್ಲಿ ಹೊಳೆ ಜಲಾಶಯದ ಜಲವೈಭವ ಹೇಗಿದೆ ಅನ್ನೋದರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಈ ಬಾರಿ ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರಿಸಿ ಬೊಬ್ಬಿರುತ್ತಿದೆ. ಒಂದೆಡೆ ರಾಜ್ಯದ ನದಿ ತೊರೆ ಡ್ಯಾಂಗಳು ಭರ್ತಿಯಾಗುತ್ತಿರುವುದು ಸಂತಸ ತರಿಸಿದ್ರೆ, ಮತ್ತೊಂದೆಡೆ ಧಾರಾಕಾರ ಮಳೆಯಿಂದ ಸಾಕಷ್ಟು ಅವಾಂತರ ಸೃಷ್ಟಿಸಿದೆ. ಇತ್ತ ಮಳೆ ಹಾನಿ ಪ್ರದೇಶಗಳಿಗೆ ಖುದ್ದು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು, ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸುವಂತೆ ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ. ಮೇ 30-31ರಂದು ಡಿಸಿ ಸಿಇಒ ಅಧಿಕಾರಿಗಳ ಸಭೆ ಕರೆದಿರುವ ಸಿಎಂ ಮಳೆ ಹಾನಿ ಸಂಬಂಧ ಮಾಹಿತಿಯನ್ನ ಪಡೆದುಕೊಳ್ಳಲಿದ್ದಾರೆ. ಈ ಸಂಬಂಧ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ರಾಜ್ಯದಲ್ಲಿ ಉತ್ತಮ ಮಳೆಯಾಗಿದೆ. ಹಾಗೆ ಹಲವೆಡೆ ಮಳೆಯಿಂದ ಹಾನಿ ಕೂಡ ಸಂಭವಿಸಿದೆ. ಮಳೆ ಅನಾಹುತ, ಭೂಮಿ ಕುಸಿತ, ಮರ ಬಿದ್ದಿರುವ ಪ್ರದೇಶ, ರಸ್ತೆ ಅಡಚಣೆಯನ್ನ ಕೂಡಲೇ ಅಟೆಂಡ್ ಮಾಡಬೇಕು ಅಂತ ಸೂಚಿಸಿದ್ದೇನೆ ಅಂತ ತಿಳಿಸಿದ್ರು. ಜಿಲ್ಲಾ ಮಂತ್ರಿಗಳಿಗೆ ಹೇಳಿದ್ದೀನಿ, ಎಲ್ಲರೂ ಕೂಡ ಎಲ್ಲೆಲ್ಲಿ ಮಳೆಯಿಂದ ಅನಾಹುತಗಳಾಗಿದ್ದಾವೆ ಅವೆಲ್ಲಕ್ಕೂ ಕೂಡ ಕೂಡಲೇ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ದೀನಿ. ಬೆಂಗಳೂರಲ್ಲಿ ಗತಕಾಲಕ್ಕೆ ಸರಿದಿದ್ದ ಟೋಯಿಂಗ್ ಅನ್ನು ಪುನರಾರಂಭಿಸಲು ಸರ್ಕಾರ ನಿರ್ಧಾರ ಮಾಡಿರುವುದು ಜನಾಕ್ರೋಶಕ್ಕೆ ಕಾರಣವಾಗಿದೆ. ಜನರು ಎಲ್ಲೆಂದರಲ್ಲಿ ವಾಹನಗಳನ್ನು ಅಡ್ಡಾದಿಡ್ಡಿ ನಿಲ್ಲಿಸುತ್ತಿರುವ ಪರಿಣಾಮ ನಗರದಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿ ಟ್ರಾಫಿಕ್ ಜಾಮ್ ಆಗುತ್ತಿದೆ. ಈ ಟ್ರಾಫಿಕ್ ಕಿರಿಕಿರಿ ತಪ್ಪಿಸುವ ನಿಟ್ಟಿನಲ್ಲಿ ಟೋಯಿಂಗ್ ಅನ್ನು ಮತ್ತೆ ಆರಂಭಿಸುವ ಬಗ್ಗೆ ನಿನ್ನೆ ಗೃಹ ಸಚಿವ ಪರಮೇಶ್ವರ್ ಅಧಿಕೃತವಾಗಿ ತಿಳಿಸಿದ್ರು. ಸರ್ಕಾರದ ಈ ಟೋಯಿಂಗ್ ನೀತಿಗೆ ಬೆಂಗಳೂರು ಜನತೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಟೋಯಿಂಗ್ ಆರಂಭದ ಉದ್ದೇಶ ಮಾಫಿಯಾಗೆ ಸಪೋರ್ಟ್ ಮಾಡೋದಾಗಿದೆ ಅಂತ ಕಿಡಿಕಾರಿದ್ದಾರೆ. ಹಣದಾಸೆಗೆ ವಾಹನಗಳ ರಿಜಿಸ್ಟ್ರೇಷನ್ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮೊದಲು ವಾಹನಗಳ ಹೊಸ ರಿಜಿಸ್ಟ್ರೇಷನ್ಗೆ ಕಡಿವಾಣ ಹಾಕಿ ರೋಡ್ ಟ್ಯಾಕ್ಸ್ ಕಟ್ಟಿಸಿಕೊಳ್ತೀರಾ, ಆದ್ರೆ ಸರಿಯಾದ ರಸ್ತೆ ಇಲ್ಲ. ನಗರದಲ್ಲಿ ಎಲ್ಲೂ ಫುಟ್ಪಾತ್ ಸರಿ ಇಲ್ಲ. ವಾಹನಗಳ ಪಾರ್ಕಿಂಗ್ಗೆ ಸೂಕ್ತ ಜಾಗಗಳನ್ನು ಮಾಡಿಲ್ಲ. ಆದರೆ ಟ್ರಾಫಿಕ್ ಕ್ಲಿಯರೆನ್ಸ್ಗಾಗಿ ಟೋಯಿಂಗ್ ಪರಿಹಾರ ಅಲ್ಲ. ಟೋಯಿಂಗ್ ಅನ್ನೋದು ದುಡ್ಡು ಮಾಡುವ ದಂಧೆ ಅಂತ ಸಾರ್ವಜನಿಕರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 2 ವರ್ಷದಿಂದ ಟೋಯಿಂಗ್ ಇಲ್ದಿರೋದು ಇದ್ದಕ್ಕಿದ್ದಂಗೆ ಏನಕ್ಕೆ ಬಂತದು? ಇವೆಲ್ಲ ದುಡ್ಡು ಮಾಡೋ ಉದ್ದೇಶ ಅಷ್ಟೇ ಹೊರತು ಇವ್ರು ಸಾವಿರಾರು ವೆಹಿಕಲ್ ಇವರು ರಿಜಿಸ್ಟ್ರೇಷನ್ ಮಾಡ್ತಾರಲ್ವಾ, ಪಾರ್ಕಿಂಗ್ ಕೊಡಬೇಕು. ಫಸ್ಟ್ ಪಾರ್ಕಿಂಗ್ ಕೊಡದೇ ಇರೋದು ಇವ್ರು ಏನಕ್ಕೆ ರಿಜಿಸ್ಟ್ರೇಷನ್ ಮಾಡ್ತಾರೆ? ಮೊದಲೇ ಟ್ಯಾಕ್ಸ್ಗಳು ಕಟ್ತಾರೆ. ಯಾವ ರೋಡ್ ನೋಡಿ ಹಳ್ಳ ಬೀಳ್ತಾರೆ ಜನಗಳು, ಯಾವ ಮೇನ್ ರೋಡ್ ನೋಡಿ ನೋ ಪಾರ್ಕಿಂಗ್ ಆಗ್ತಾರೆ ಜನ. ಯಾಕೆ ಇವರು ರಿಜಿಸ್ಟ್ರೇಷನ್ ಮಾಡ್ತಾರೆ? ಗಾಡಿ ಆಚೆ ಬಂದ್ರೆ 200 ರೂಪಾಯಿ ಮಾಡಿಕೊಬೇಕು. ಆ ಪಾರ್ಕಿಂಗ್ ಜಾಗ, ಈ ಪಾರ್ಕಿಂಗ್ ಒಂದೇ ಜಾಗದಲ್ಲಿ ಬಿಸ್ನೆಸ್ ಮ್ಯಾನ್ ಓಡಾಡಕ್ಕಾಗಲ್ಲ. ಆದ್ರಿಂದ ಸರ್ಕಾರ ಎಚ್ಚೆತ್ಕೊಂಡು ಈ ಪಾರ್ಕಿಂಗ್ ಮತ್ತೆ ಟೋಯಿಂಗ್ ಬಗ್ಗೆ ಮೇಲ್ಪಟ್ಟ ಅಧಿಕಾರಿಗಳೇ ಸ್ವಲ್ಪ ಸೂಪರ್ವೈಸ್ ಮಾಡಿದ್ರೆ ಸಾರ್ವಜನಿಕ ನೆಮ್ಮದಿಯಿಂದ ಇರಬಹುದು. ಇಲ್ಲಾಂದ್ರೆ ಅಧೋಗತಿ ಆಗ್ತದೆ. ರಾಜ್ಯದಲ್ಲಿ ಕೊರೋನಾ ಕಾಟ ನಿಧಾನಗತಿಯಲ್ಲಿ ಏರಿಕೆಯಾಗುತ್ತಿದೆ. ಅದರಲ್ಲೂ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಕೊರೋನಾ ಸಂಖ್ಯೆ ದಿನೇ ದಿನೇ ಏರಿಕೆಯಾಗುತ್ತಿರುವುದು ಜನಾತಂಕ ಸೃಷ್ಟಿಸಿದೆ. ಸೈಲೆಂಟ್ ಆಗಿಯೇ ಭೀತಿ ಹುಟ್ಟಿಸುತ್ತಿರೋ ಕೋವಿಡ್ ಬಗ್ಗೆ ಅಲರ್ಟ್ ಆಗಿರೋ ಬಿಎಂಆರ್ಸಿಎಲ್ ಮೆಟ್ರೋ ಪ್ರಯಾಣಿಕರಿಗೆ ಮಾಸ್ಕ್ ಧರಿಸುವಂತೆ ಮನವಿ ಮಾಡಿದೆ. ಬೆಂಗಳೂರಿನ ಸಂಚಾರಿ ನಡಿ ನಮ್ಮ ಮೆಟ್ರೋದಲ್ಲಿ ನಿತ್ಯ ಲಕ್ಷ ಸಂಖ್ಯೆಯಲ್ಲಿ ಪ್ರಯಾಣಿಕರು ಸಂಚಾರ ಮಾಡ್ತಾರೆ. ಸದ್ಯ ಕೋವಿಡ್ ಭೀತಿ ಇರುವ ಕಾರಣ ಮೆಟ್ರೋ ಕೂಡ ಒಂದು ರೀತಿಯ ಹಾಟ್ಸ್ಪಾಟ್. ಎಲ್ಲ ರೈಲುಗಳು ಎಸಿ ಕೋಚ್ ಆಗಿರುವ ಕಾರಣ ಜನರಿಗೂ ಕೊಂಚ ಭಯ ಇದೆ. ಅದೇ ಕಾರಣಕ್ಕೆ ಈಗಾಗಲೇ ಹಲವರು ಮಾಸ್ಕ್ ಧರಿಸಿಯೇ ಪ್ರಯಾಣ ಮಾಡ್ತಿದ್ದಾರೆ. ಇದರ ಮಧ್ಯೆ ಇನ್ನೂ ಅನೇಕರು, ವಿಶೇಷವಾಗಿ ಗರ್ಭಿಣಿಯರು, ಹಿರಿಯರು, ಆರೋಗ್ಯ ಸಮಸ್ಯೆ ಇರುವವರು ಎಂದಿನಂತೆ ಸಾಮಾನ್ಯವಾಗಿ ಸಂಚಾರ ಮಾಡುತ್ತಿದ್ದಾರೆ. ಇದೇ ಕಾರಣಕ್ಕೆ ಸದ್ಯ ಬಿಎಂಆರ್ಸಿಎಲ್ ಜನರಿಗೆ ಮಾಸ್ಕ್ ಧರಿಸಿ ಸಂಚಾರ ಮಾಡಿದ್ರೆ ಸೂಕ್ತ ಅನ್ನೋ ಸಲಹೆ ನೀಡಿದೆ. ತಮ್ಮ ಆರೋಗ್ಯದ ಜೊತೆ ಸಹ ಪ್ರಯಾಣಿಕರ ಆರೋಗ್ಯದ ದೃಷ್ಟಿಯಿಂದ ಸದ್ಯ ಬಿಎಂಆರ್ಸಿಎಲ್ ಈ ಸಲಹೆ ಕೊಟ್ಟಿದೆ. ಜನರಿಗೆ ಆ ಥರದ್ದೇನಾರ ನಿಮ್ಮಲ್ಲಿ ಏನಾರ ಸಿಂಪ್ಟಮ್ಸ್ ನಿಮ್ಗೆ ಏನಾರ ಕಂಡು ಬಂದರೆ ನೀವು ನಿಮ್ಮ ಸುರಕ್ಷತೆ ಅಲ್ಲದೆ ನಮ್ಮ ಕೋ ಪ್ಯಾಸೆಂಜರ್ ಸುರಕ್ಷತೆಗೂ ನೀವು ಮಾಸ್ಕ್ ಯೂಸ್ ಮಾಡಿ ಅನ್ನೋದಕ್ಕೆ ನಾನು ಕೇಳ್ಕೊಬೋದು. ಕೋವಿಡ್ ಅಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳೋದು ಒಂದಿರುತ್ತೆ, ಪ್ಲಸ್ ಜನರಿಗೆ ಮಾಸ್ಕ್ ಹಾಕೋದು ಕಂಪಲ್ಸರಿ ಮಾಡ್ತೀವಿ. ಸೊ ಇವಾಗ ಗೌರ್ಮೆಂಟ್ ಇಂದ ನಿರ್ದೇಶನ ಇಲ್ಲ, ಎಲ್ಲ ಮಾಸ್ಕ್ ಹಾಕೊಂಡು ಓಡಾಡಬೇಕು ಅಂದ್ರೆ ಅವಾಗ ನಾವು ಕೂಡ ಕಂಪಲ್ಸರಿ ಮಾಡಬೇಕಾಗುತ್ತೆ. ರಾಜ್ಯದಲ್ಲಿ ಕೊರೋನಾ ಕೇಸ್ಗಳ ಸಂಖ್ಯೆ ಹೆಚ್ಚಳವಾಗುತ್ತಿದ್ದು, ಈ ಬಗ್ಗೆ ಮುಂಜಾಗ್ರತೆ ವಹಿಸಲು ಆರೋಗ್ಯ ಇಲಾಖೆಗೆ ಮುಖ್ಯಮಂತ್ರಿ ಕಟ್ಟುನಿಟ್ಟಿನ ಆದೇಶ ನೀಡಿದ್ದಾರೆ. ಹೀಗಾಗಿ ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ 20 ಬೆಡ್ಗಳನ್ನು ಮೀಸಲಿಡಲಾಗಿದೆ. ಆಸ್ಪತ್ರೆಯಲ್ಲಿ ಪ್ರತ್ಯೇಕ ಕೊರೋನಾ ಐಸೋಲೇಷನ್ ವಾರ್ಡ್ ನಿರ್ಮಾಣ ಮಾಡಲಾಗಿದ್ದು, ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ನೀಡಲು ಸರ್ವಸನ್ನದ್ಧವಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ.
ಕೊರೋನಾ ಕೇಸ್ ಏರಿಕೆ ಮಧ್ಯೆ ಬೆಂಗಳೂರಿನಲ್ಲಿ ಆತಂಕಕಾರಿ ವಿಚಾರ ಬಯಲಾಗಿದೆ. ಬೆಂಗಳೂರಿಗೆ ಐಎಲ್ಐ ಕೇಸ್ಗಳೇ ಕಂಟಕ ಆಗ್ತಾವಾ ಎಂಬ ಪ್ರಶ್ನೆ ಎದ್ದಿದೆ. ಏಪ್ರಿಲ್ನಿಂದ ಮೇವರೆಗೂ ಐಎಲ್ಐ ಕೇಸ್ಗಳ ಸಂಖ್ಯೆ ಏರಿಕೆಯಾಗಿದೆ. ಸರ್ಕಾರ ಐಎಲ್ಐ ಮತ್ತು ಸಾರಿ ಕೇಸ್ಗಳಿಗೆ ಟೆಸ್ಟ್ ಕಡ್ಡಾಯವಾಗಿ ಮಾಡಬೇಕು ಅಂತ ಸೂಚನೆ ಕೊಟ್ಟಿದೆ. ಹೀಗಾಗಿ ಐಎಲ್ಐ ಕೇಸ್ಗಳನ್ನ ಟೆಸ್ಟ್ ಮಾಡಲು ಬಿಬಿಎಂಪಿ ಮುಂದಾಗಿದೆ. ಆದರೆ ಐಎಲ್ಐ ಕೇಸ್ಗಳಿಗೆ ಸಂಬಂಧಿಸಿದಂತೆ ಆತಂಕಕಾರಿ ವಿಚಾರ ಬಯಲಾಗಿದೆ. ಕಳೆದ 4 ವಾರದಲ್ಲಿ ಐಎಲ್ಐ ಕೇಸ್ಗಳ ಸಂಖ್ಯೆ ಏರಿಕೆಯಾಗಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಏಪ್ರಿಲ್ ಕೊನೆ ವಾರದಲ್ಲಿ ಬರೀ 167 ಇದ್ದ ಐಎಲ್ಐ ಕೇಸ್ ಮೇ 25ರ ವೇಳೆಗೆ 572ಕ್ಕೆ ಏರಿಕೆಯಾಗಿದೆ. ಬಿಬಿಎಂಪಿ ವ್ಯಾಪ್ತಿಯ ಮಹದೇವಪುರ, ಬೊಮ್ಮನಹಳ್ಳಿ, ದಾಸರಹಳ್ಳಿ, ಆರ್ಆರ್ ನಗರ ಸೇರಿ 8 ವಲಯಗಳಲ್ಲಿ ಐಎಲ್ಐ ಕೇಸ್ಗಳು ಗಣನೀಯವಾಗಿ ಏರಿಕೆಯಾಗಿರುವುದು ಜನರ ಆತಂಕಕ್ಕೆ ಕಾರಣವಾಗಿದೆ. ಇವತ್ತು ದೇಶದಾದ್ಯಂತ ಕಾಂಗ್ರೆಸ್ ವತಿಯಿಂದ ಜೈ ಹಿಂದ್ ಕಾರ್ಯಕ್ರಮ ಆಯೋಜಿಸಿತ್ತು. ಅದರಂತೆ ಬೆಂಗಳೂರಿನಲ್ಲಿ ನಡೆದ ಜೈ ಹಿಂದ್ ಕಾರ್ಯಕ್ರಮದಲ್ಲಿ ಸಿಎಂ, ಡಿಸಿಎಂ ಹಾಗೂ ಎಐಸಿ ನಾಯಕರಾದ ಸುರ್ಜೇವಾಲಾ, ವೇಣುಗೋಪಾಲ್ ಪಾಲ್ಗೊಂಡಿದ್ರು. ಟೌನ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 1000ಕ್ಕೂ ಹೆಚ್ಚು ಮಾಜಿ ಸೈನಿಕರು ಪಾಲ್ಗೊಂಡಿದ್ರು. ಇದೇ ವೇಳೆ ವೀರ ಯೋಧರಿಗೆ ಗೌರವ ಸಮರ್ಪಣೆಯನ್ನ ಮಾಡಿ ಮಾತನಾಡಿದ ಸಿಎಂ, ಪಹಲ್ಗಾಮ್ ಘಟನೆ ಬಳಿಕ ಉಗ್ರರ ನೆಲೆಗಳನ್ನ ಗುರುತಿಸಿದ, ಹೆಡೆಮುರಿ ಕಟ್ಟಿದ ಸೈನಿಕರ ಶೌರ್ಯವನ್ನ ಕೊಂಡಾಡಿದ್ರು. ಹಾಗೆ ಸೈನಿಕರ ಕ್ಯಾಂಟೀನ್ಗಳಿಗೆ ಅಬಕಾರಿ ಸುಂಕ ಹಾಕೋಲ್ಲ ಅಂತ ಘೋಷಣೆ ಮಾಡಿದ್ರು. ಇದೇ ವೇಳೆ ಸುರ್ಜೇವಾಲಾ ಮಾತನಾಡಿ ಕದನ ವಿರಾಮ ಘೋಷಣೆ ಸಂಬಂಧ ಕೇಂದ್ರ ಸರ್ಕಾರದ ನಿರ್ಧಾರವನ್ನ ಪ್ರಶ್ನೆ ಮಾಡಿದ್ರು. ರಾಜಧಾನಿಯಲ್ಲಿ ಡ್ರಗ್ಸ್ ಕಂಟ್ರೋಲ್ಗೆ ಸರ್ಕಾರ ಹೊಸ ಉಪಾಯ ಹುಡುಕಿದೆ. ಸರ್ಕಾರದ ಹೊಸ ಆದೇಶ ಇನ್ಸ್ಪೆಕ್ಟರ್ಗಳಿಗೆ ಹೊಸ ತಲೆನೋವು ತಂದೊಡ್ಡುವ ಎಲ್ಲಾ ಸಾಧ್ಯತೆಗಳು ಇವೆ. ಮಾದಕ ವಸ್ತುಗಳು ಹಾಗೂ ಪೆಡ್ಲರ್ಗಳು ಡ್ರಗ್ಸ್ ಮಾರಾಟ ಮಾಡಿದ್ದು ಬೆಳಕಿಗೆ ಬಂದ್ರೆ ಸಂಬಂಧಪಟ್ಟ ಠಾಣೆಯ ಇನ್ಸ್ಪೆಕ್ಟರ್ಗಳಿಗೆ ಹೊಣೆಗಾರರನ್ನಾಗಿ ಮಾಡಲು ಸರ್ಕಾರ ಮುಂದಾಗಿದೆ. ಪದೇ ಪದೇ ಸಂಬಂಧಪಟ್ಟ ಠಾಣಾ ವ್ಯಾಪ್ತಿಯಲ್ಲಿ ಮಾದಕ ವಸ್ತುಗಳು ಹೆಚ್ಚಾಗಿ ಪತ್ತೆಯಾಗುತ್ತಿದ್ದರೆ ಆ ಠಾಣಾ ಇನ್ಸ್ಪೆಕ್ಟರ್ಗಳಿಗೆ ಕಠಿಣ ಕ್ರಮ ಕೈಗೊಳ್ಳುವ ಖಡಕ್ ಎಚ್ಚರಿಕೆಯನ್ನ ಕೊಡಲಾಗಿದೆ. ಬೆಂಗಳೂರಿನಲ್ಲಿ ಡ್ರಗ್ಸ್ ಕಂಟ್ರೋಲ್ಗೆ ತೆಗೆದುಕೊಂಡಿರುವ ಹೊಸ ಆದೇಶವನ್ನ ಇನ್ಸ್ಪೆಕ್ಟರ್ಸ್ ಯಾವ ರೀತಿಯಾಗಿ ಸವಾಲು ತೆಗೆದುಕೊಂಡು ಮಾದಕ ವಸ್ತುಗಳ ಹಾವಳಿಗೆ ಬ್ರೇಕ್ ಹಾಕುತ್ತಾರೆ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಈ ಮಧ್ಯೆ ಬೆಂಗಳೂರಿನ ಅಮೃತಹಳ್ಳಿ ಭಾಗದಲ್ಲಿ ಎಂಡಿಎಂಎ ಕ್ರಿಸ್ಟಲ್ ಹಾಗೂ ಗಾಂಜಾ ಮಾರಾಟ ಮಾಡುತ್ತಿದ್ದ ನೈಜೀರಿಯನ್ ಮೂಲದ ಪೆಪೆ ಎಂಬಾತನ ಬಂಧಿಸಲಾಗಿದೆ. ಬಂಧಿತರಿಂದ 3 ಕೋಟಿ ರೂಪಾಯಿ ಮೌಲ್ಯದ 3 ಕೆಜಿ ಡ್ರಗ್ಸ್ ವಶಪಡಿಸಿಕೊಳ್ಳಲಾಗಿದೆ. ನಮ್ಮ ಮೆಟ್ರೋ ದರ ಏರಿಕೆಗೆ ಬಿಎಂಆರ್ಸಿಎಲ್ 13 ಲಕ್ಷ ಖರ್ಚು ಮಾಡಿದೆ ಎಂಬ ಮಾಹಿತಿ ಹೊರಬಿದ್ದಿದೆ. ವಿವಿಧ ದೇಶಗಳಿಗೆ ಭೇಟಿ ಕೊಟ್ಟು ಮೆಟ್ರೋ ದರದ ಬಗ್ಗೆ ಅಧ್ಯಯನ ಮಾಡಿದೆ ಅನ್ನೋದು ಬಹಿರಂಗವಾಗಿದೆ. ಸಿಂಗಾಪುರ, ಹಾಂಗ್ಕಾಂಗ್, ದೆಹಲಿ ಮತ್ತು ಚೆನ್ನೈ ಮೆಟ್ರೋಗಳಿಗೆ 5 ತಂಡ ಭೇಟಿ ನೀಡಿದೆ. ದರ ನಿಗದಿ ಸಮಿತಿಯ 2, ಬಿಎಂಆರ್ಸಿಎಲ್ನ 3 ಸಿಬ್ಬಂದಿಯ ತಂಡ ಭೇಟಿ ಕೊಟ್ಟಿದೆ. ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಬಿಎಂಆರ್ಸಿಎಲ್ ಬರೋಬ್ಬರಿ 13 ಲಕ್ಷ ಖರ್ಚು ಮಾಡಿದೆ. 6 ದಿನದಲ್ಲಿ 5 13 ಲಕ್ಷ ಖರ್ಚಾಗಿದೆ ಎಂಬ ಮಾಹಿತಿ ನೀಡಿದೆ. ಸಿಂಗಾಪುರ್, ಹಾಂಗ್ಕಾಂಗ್ ಮಾದರಿಯಲ್ಲೇ ಬಿಎಂಆರ್ಸಿಎಲ್ ದರ ನಿಗದಿ ಮಾಡಿರೋದು ಗೊತ್ತಾಗಿದೆ. ಹೀಗೆ ಬೇಕಾಬಿಟ್ಟಿ ದರ ನಿಗದಿ ಮಾಡಿರೋದು ಬೆಂಗಳೂರಿಗರ ಆಕ್ರೋಶಕ್ಕೆ ಗುರಿಯಾಗಿದೆ. ಬಿಎಂಆರ್ಸಿಎಲ್ ಮೆಟ್ರೋ ಟಿಕೆಟ್ ದರ ಹೆಚ್ಚಳ ಆಗಿದ್ದು ಕಡಿಮೆ ಮಾಡಿಯೇ ಇಲ್ಲ. ಆದರೆ ಖರ್ಚು ಮಾಡಿರೋ ಬಗ್ಗೆ ಹೇಳ್ತಾ ಇದೆ. ಆದರೆ ಸೂಕ್ತ ದಾಖಲೆಗಳನ್ನು ಒದಗಿಸದೆ ಬಿಎಂಆರ್ಸಿಎಲ್ ಮರೆಮಾಚುತ್ತಿದೆ. ಬೆಂಗಳೂರಿನ ಪ್ರಸಿದ್ಧ ದೇವಾಲಯಗಳ ದರ್ಶನಕ್ಕಾಗಿ ಸಾರ್ವಜನಿಕರಿಗೆ ಬಿಎಂಟಿಸಿ ಹೊಸ ವೀಕೆಂಡ್ ಟೂರ್ ಪ್ಯಾಕೇಜ್ ಒಂದನ್ನು ಘೋಷಣೆ ಮಾಡಿ ಚಾಲನೆ ನೀಡಿದೆ. ನಗರದ 8 ಪ್ರಸಿದ್ಧ ದೇವಾಲಯಗಳ ವೀಕ್ಷಣೆಯ ಒನ್ ಡೇ ಟೆಂಪಲ್ ಟೂರ್ ಯೋಜನೆಗೆ ಇಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಚಾಲನೆ ನೀಡಿದರು. ದಿವ್ಯ ದರ್ಶನ ಹೆಸರಿನಲ್ಲಿ ಬೆಂಗಳೂರಿನ ಗಾಳಿ ಆಂಜನೇಯ ಸ್ವಾಮಿ, ರಾಜರಾಜೇಶ್ವರಿ ದೇವಸ್ಥಾನ, ಶೃಂಗಗಿರಿ ಷಣ್ಮುಖ ದೇವಸ್ಥಾನ, ಕರುಮಾರಿ ಅಮ್ಮ ದೇವಾಲಯ, ಓಂಕಾರ ಹಿಲ್ಸ್, ಇಸ್ಕಾನ್ ವೈಕುಂಠ ದೇವಾಲಯ, ಆರ್ಟ್ ಆಫ್ ಲಿವಿಂಗ್, ಬನಶಂಕರಿ ದೇವಾಲಯ ದರ್ಶನ ಮಾಡಿಸಲಾಗುತ್ತದೆ. ವಾರಾಂತ್ಯದಲ್ಲಿ ಬೆಳಗ್ಗೆ 6:30ಕ್ಕೆ ಮೆಜೆಸ್ಟಿಕ್ನಿಂದ ಹೊರಟು ಸಂಜೆ 6:30ರವರೆಗೆ ಎಸಿ ಬಸ್ನಲ್ಲಿ ದರ್ಶನ ವ್ಯವಸ್ಥೆ ಕಲ್ಪಿಸಿ ಮತ್ತೆ ಮೆಜೆಸ್ಟಿಕ್ಗೆ ಬಸ್ ವಾಪಸ್ ಬಂದು ಸೇರಲಿದೆ. ವಯಸ್ಕರಿಗೆ 450, ಮಕ್ಕಳಿಗೆ 350 ದರ ನಿಗದಿ ಮಾಡಲಾಗಿದ್ದು ಇದೇ ವಾರಾಂತ್ಯದಿಂದ ಪ್ಯಾಕೇಜ್ ಸೌಲಭ್ಯಗಳು ಸಿಗಲಿವೆ.